ಈ ಕಥೆಯನ್ನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಅದರಲ್ಲೂ ಯಾರ ಮನೆಯಲ್ಲಿ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇದಾರೋ, ವಿಶೇಷವಾಗಿ ಹಾಸ್ಟೆಲ್ ಅಲ್ಲಿದ್ದಾರೋ ಅವರಿಗೆ ಈ ಕಥೆನ ದಯವಿಟ್ಟು ಶೇರ್ ಮಾಡಿ. ಈ ಕಥೆಯನ್ನ ನಾವು 9ನೇ ಕ್ಲಾಸ್ ಇದ್ದಾಗ ನಮ್ಮ ಸೀನಿಯರ್ ಬ್ಯಾಚ್ 10ನೇ ಕ್ಲಾಸ್ ಬೀಳ್ಕೊಡೆ ಸಮಾರಂಭದಲ್ಲಿದ್ದಾಗ ನಮ್ಮ ಹಾಸ್ಟೆಲ್ ವಾರ್ಡನ್ ಅವರು ಹೇಳಿದ್ರು. ತುಂಬಾ ವರ್ಷಗಳ ಹಿಂದೆ ಒಬ್ಬ ಮಹಾರಾಜ ಇದ್ನಂತೆ. ಅವನು ಮಹಾಪರಾಕ್ರಮಿ, ಸುತ್ತೂ 4 ಕಡೆನೂ ಅವನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಂಡಿದ್ದಂತೆ. ಅವನು ಅಲ್ಲಿವರೆಗೂ ಯಾವುದೇ ಯುದ್ಧವನ್ನು ಸೋತಿರ್ಲಿಲ್ಲ. ಅವನು ಕಂಡ್ರೆ ಸುತ್ತಮುತ್ತ ರಾಜರಿಗೆಲ್ಲ ವಿಶೇಷ ಗೌರವ, ಭಯ, ಭಕ್ತಿ ಎಲ್ಲ ಇತ್ತು. ಹೀಗಿರ್ಬೇಕಾದ್ರೆ ಒಂದಿನ ಅವರ ಆಸ್ಥಾನಕ್ಕೆ ಒಬ್ಬ ಸನ್ಯಾಸಿ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಸನ್ಯಾಸಿ ಮಹಾರಾಜರಿಗೆ ಹೇಳ್ತಾನೆ, ಮಹಾರಾಜರೇ, ನಿಮ್ಮ ಸಾಮ್ರಾಜ್ಯದ ಉತ್ತರ ದಿಕ್ಕಿನಲ್ಲಿ ಒಂದು ದ್ವೀಪವಿದೆ. ಆ ದ್ವೀಪದಲ್ಲಿ ಒಂದು ವಿಶೇಷ ಹಣ್ಣಿನ ಮರ ಇದೆ. ಅದು 10 ವರ್ಷಕ್ಕೊಮ್ಮೆ ಹಣ್ಣು ಬಿಡುತ್ತೆ. ಆ ಹಣ್ಣನ್ನು ನೀವೇನಾದ್ರೂ ತಿಂದ್ರೆ ನಿಮ್ಮ ಕೀರ್ತಿ, ಚೈತನ್ಯ ಇಮ್ಮಡಿ ಆಗುತ್ತೆ, ಸಾಮ್ರಾಜ್ಯದ ಕೀರ್ತಿ ಕೂಡ 100 ಮಡಿ ಆಗುತ್ತೆ ಅಂತ ಹೇಳ್ತಾನೆ. ಸನ್ಯಾಸಿ ಹಂಗೆ ಹೇಳಿದ ತಡ ಮಹಾರಾಜರಿಗೆ ಆಸೆ ಹುಟ್ಟುತ್ತೆ. ತನ್ನ ಮಗ ಯುವರಾಜನನ್ನು ಕರೆದು ಒಂದಿಷ್ಟು ಸೈನಿಕರೊಂದಿಗೆ ಆ ದ್ವೀಪಕ್ಕೆ ಕಳಿಸ್ತಾನೆ. ಯುವರಾಜ ದ್ವೀಪಕ್ಕೆ ಬಂದಿದ್ದು ಕಂಡು ಆ ದ್ವೀಪದ ಮಹಾರಾಜನಿಗೆ ಖುಷಿಯಾಗುತ್ತೆ. ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂತಾನೆ. ಸ್ವಾಗತ ಮಾಡಿಕೊಂಡು ತನ್ನ ಇಡೀ ದ್ವೀಪವನ್ನೆಲ್ಲ ತೋರಿಸ್ತಾನೆ. 1 ವಾರಗಳ ಕಾಲ ನೀವು ಇಲ್ಲೇ ಇದ್ದು ಇಡೀ ದ್ವೀಪದ ಸೌಂದರ್ಯವನ್ನ ಸವಿಬೇಕು ಅಂತ ಆ ದ್ವೀಪದ ಮಹಾರಾಜ ಯುವರಾಜನಿಗೆ ಹೇಳ್ತಾನೆ. ಸರಿ, ಹಾಗೆ ಆಗ್ಲಿ ಅಂತ ಯುವರಾಜ ಅಲ್ಲಿ ತಂಗುತ್ತಾನೆ. ಆ ದ್ವೀಪದ ಮಹಾರಾಜನಿಗೆ ಒಬ್ಬ ಮಗಳು ಇರ್ತಾಳೆ. ಈ ಯುವರಾಜನಿಗೆ ಆ ಮಗಳ ಮೇಲೆ ಆಸೆ ಆಗುತ್ತೆ. ಯುವರಾಜ ಮಹಾರಾಜನಿಗೆ ಕೇಳೇ ಬಿಡ್ತಾನೆ, ನಿಮ್ಮ ಮಗಳ ಮೇಲೆ ನನಗೆ ಆಸೆ ಇದೆ, ಅವಳನ್ನ ಮದುವೆ ಆಗ್ತೀನಿ ಅಂತ ಕೇಳ್ತಾನೆ. ಆಗ ದ್ವೀಪದ ಮಹಾರಾಜ ತುಂಬಾ ಖುಷಿಯಿಂದ ಒಪ್ಕೊಂತಾನೆ. ತನ್ನ ಮಗಳನ್ನು ಯುವರಾಜನಿಗೆ ಕೊಟ್ಟು ಒಂದಿಷ್ಟು ಉಡುಗೊರೆಯೊಂದಿಗೆ ಅವ್ರನ್ನ ಅಲ್ಲಿಂದ ಬೀಳ್ಕೊಡ್ತಾನೆ. ಯುವರಾಜ ತನ್ನ ರಾಣಿನ ಕರೆದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಬರ್ತಾನೆ. ಮಹಾರಾಜನಿಗೆ ತುಂಬಾ ಖುಷಿ ಆಗುತ್ತೆ. ತನ್ನ ಮಗ ಮತ್ತೆ ಸೊಸೆ ಯುವರಾಣಿನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂತಾನೆ. ಸ್ವಾಗತ ಮಾಡ್ಕೊಂಡ್ಮೇಲೆ ಯುವರಾಜನ ಕೇಳ್ತಾನೆ, ಎಲ್ಲಪ್ಪ ವಿಶೇಷ ಹಣ್ಣು ಕೊಡು, ನಾನು ತಿನ್ಬೇಕು, ತುಂಬಾ ಆಸೆ ಆಗ್ತಿದೆ ಅಂತ ಕೇಳ್ತಾನೆ. ಆದ್ರೆ ಯುವರಾಜ ಆ ಹಣ್ಣನ್ನು ತಂದೇ ಇರೋದಿಲ್ಲ. ಆ ದ್ವೀಪಕ್ಕೆ ಹೋದ ಮೇಲೆ ಆ ದ್ವೀಪದ ಸೌಂದರ್ಯ ಕಂಡು ತಾನು ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟಿರ್ತಾನೆ. ಜೊತೆಗೆ ಆ ಯುವರಾಣಿನ ಆಸೆ ಪಟ್ಟು ಅವ್ರ ಅಪ್ಪನ ಒಪ್ಪಿಸಿ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಿರ್ತಾನೆ. ಆದ್ರೆ ಆ ಹಣ್ಣನ್ನ ತರದೇ ಮರ್ತು ಬಿಟ್ಟಿರ್ತಾನೆ. ತಾನು ಆ ದ್ವೀಪಕ್ಕೆ ಯಾವುದಕ್ಕೆ ಹೋಗಿರ್ತಾನೋ ಅದನ್ನ ಮರ್ತು ಉಳಿದೆಲ್ಲವನ್ನೂ ತಂದಿರ್ತಾನೆ. ಆಗ ಮಹಾರಾಜನಿಗೆ ತುಂಬಾ ಕೋಪ ಬರುತ್ತೆ, ಜೊತೆಗೆ ನೋವು ಆಗುತ್ತೆ. ನನ್ನ ಮಗ ಒಂದು ಚಿಕ್ಕ ಆಸೆನ ಈಡೇರಿಸಲಿಲ್ಲ, ಮುಂದೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಹೆಂಗ್ ನಡೆಸ್ಕೊಂಡು ಹೋಗ್ತಾನೆ ಅಂತ ಮಹಾರಾಜರಿಗೆ ಕೊರಗು ಶುರು ಆಗುತ್ತೆ. ಅದೇ ಕೊರಗಲ್ಲಿ ನೆಲ ಹಿಡಿದು ಸತ್ತು ಹೋಗ್ತಾರೆ. ಇಷ್ಟೇ ಕತೆ. ಈ ಕತೆ ಹೇಳಿದ್ಮೇಲೆ ನಮ್ಮ ಹಾಸ್ಟೆಲ್ ವಾರ್ಡನು ಏನ್ ಹೇಳಿದ್ರು ಅಂದ್ರೆ, ನೋಡಿ, ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರೋ ಆ ಉದ್ದೇಶ ಮಾತ್ರ ನಿಮ್ ತಲೆಯಲ್ಲಿ ಇರ್ಲಿ. ಅದು ಬಿಟ್ಟು ಆ ಉದ್ದೇಶನ ಮರೆತು ಉಳಿದೆಲ್ಲವನ್ನು ನಿಮ್ಮ ಊರಿಗೆ, ನಿಮ್ಮ ಮನೆಗೆ ತಗೊಂಡು ಹೋಗ್ಬೇಡಿ. ದಯವಿಟ್ಟು ಚೆನ್ನಾಗಿ ಓದಿ ಅಂತ ಈ ಕತೆ ಹೇಳಿದ್ರು.